ಮೊದಲಿಗೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಬೇರೆ ಊರಿಂದ ಬರಬೇಕಾಗಿತ್ತು. HSV ಸರ್ ಬರೀ ಸಂಗೀತದ ಒಂದು ಅಮಲಿನಲ್ಲಿದ್ದ ನನಗೆ ಸಾಹಿತ್ಯವನ್ನು ಓದಬೇಕು ಅನ್ನೋ ಗೀಳನ್ನು ಹುಟ್ಟಿಸಿದವರು. ಈ ಎಸ್ಪೆಷಲಿ ಈ ಒಂದು ಹಾಡು, ಈ ಒಂದು ಸಾಲುಗಳು ಬಹಳಷ್ಟು ಎಲ್ಲ ಸಮಯದಲ್ಲಿ ನನ್ನ ಜೊತೆಗಿದ್ದಂಥವು, ಸಾಂತ್ವನವನ್ನು ನೀಡಿದಂಥವು, ಮುಂದೆ ನಡೀಲಿಕ್ಕೆ ಪುಷ್ಟಿಯನ್ನು ಕೊಟ್ಟಂಥವು. HSV ಸರ್ ಹೇಳ್ತಾರೆ, ಈ ಜೀವನದಲ್ಲಿ ಸಂಘರ್ಷಗಳು ಬಂದಾಗ, ಪ್ರತಿಕೂಲಗಳು ಬಂದಾಗ ಅದಕ್ಕೆ ಪುಷ್ಟಿಯನ್ನ ವಿಧಿ ಒಂದು ರೀತಿಯಲ್ಲಿ ಆ ಕಷ್ಟಗಳನ್ನೇ ಪುಷ್ಟಿಯನ್ನಾಗಿ ಮಾಡಿ ನಮಗೆ ಕೊಡುತ್ತಂತೆ. ಆತ್ಮಕ್ಕೆ ಬನ್ನವೇ ಕಷ್ಟವೇ ವಿಧಿ ಕೊಡುವ ಅನ್ನ. ಹಾಗೆ ಏನೋ ಕಷ್ಟ ಬಂತು, ಏನೋ ಪ್ರತಿಕೂಲಗಳು ಬಂತು ಅಂತ ಹೆದರದೆ ಅದನ್ನೇ ಜೀವನ ಪಾಠವನ್ನಾಗಿ ಸ್ವೀಕರಿಸಿ, ಹೇಗೆ ಒಂದು ಮಡಿಕೆ ಬೆಂದರೇನೆ ಮಣ್ಣು ಬೆಂದು ಮಡಿಕೆ ಆಗುತ್ತೋ ಹಾಗೆ ಕಲ್ಲಿಗೆ ಚೆನ್ನಾಗಿ ಹೊಡೆದ ಮೇಲೆ ಅದು ಒಂದು ಶಿಲ್ಪಕಲೆ ಆಗುತ್ತೋ, ಸವೆದೇ ಬಳಪು ಆಗುವುದು ಬರಹ, ಕೆಸರಿನ ಆಸರೆಯಲ್ಲೇ ಹೂರಳುವ ತರಹ, ಬಡಿದು ಹಿಂಡದೆ ಹಗುರ ಆಗುವುದೇ ವಸ್ತ್ರ, ಹೊಸ ಜನನ ಹೊಸ ಚರಣ ನೋವಿಂದ ಮಾತ್ರ ಅಂತ ಹೇಳ್ತಾರೆ. ಇದಕ್ಕೆ ಸ್ವರ ಸಂಯೋಜನೆಯನ್ನು ನೀಡಿದಂಥವರು ನನ್ನ ಗುರುಗಳಾದಂತಹ ಪುತ್ತೂರು ನರಸಿಂಹನಾಯ್ಕ ಅವರು. ಈ ಹಾಡಂತಾರೆ, ಫ್ರಂಟ್ ನನ್ನ ಬಾಳೆ ನನ್ನ ಬಾಳೆ ಮಡಕೆ ದೃಢವಾದಂತೆ ಬೆಂದ ದೃಢವಾಗು ನೋವಿಂದ ನನ್ನ ಬಾಳೆ, ದೃಢವಾಗು ನೋವಿಂದ ನನ್ನ ಬಾಳೆ, ಮಡಕೆ ದೃಢವಾದಂತೆ ಬೆನ್ನ ಮೇಲೆ, ದೃಢವಾಗು ನೋವಿಂದ ನನ್ನ ಬಾಳೆ, ಮಡಕೆ ದೃಢವಾದಂತೆ ಬೆನ್ನ ಮೇಲೆ, ಮಡಕೆ ದೃಢವಾದಂತೆ ಬೆನ್ನ ಮೇಲೆ. ಮಡಕೆ ದೃಢವಾದಂತೆ
ಬೆನ್ನೆಲುಬಾಗಿ